ತೆಗಿಬಾರ್ದಂತೆ ನೋಡಿ. ಇದು ಬಾರಿ ಜೋರಾಗಿದ್ದಾಳೆ ಇವಳು. ಆ ನೀರಲ್ಲಿ ಆಡ್ಲಿಕ್ಕಿಲ್ಲ. ಎಂತ ಆಡ್ತಿ? ಶುಭೋದಯ ಎಲ್ಲರಿಗೂ, ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ಯಾವ ದಿನ ಅಂದರೆ ಆಟಿ ಅಮಾವಾಸ್ಯೆ ದಿನ ಮಾರೆ. ಇವತ್ತು ನಾನು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಅಮಾವಾಸ್ಯೆದ್ದು ಕಹಿ ಮದ್ದು ಮತ್ತು ಮೆತ್ತೆ ಗಂಜಿ ಕೂಡ ರೆಡಿ ಇಟ್ಟಿದ್ದಾರೆ. ನನ್ನ ನೇಬರ್ಸ್ ಎಲ್ಲ ಉಂಟಲ್ಲ, ಅವರು ರೆಡಿ ಮಾಡ್ತಾರೆ, ಅವರೇ ತಂದು ಕೊಡ್ತಾರೆ. ಎಂಥ ಕೈಪೆ ಮಾರೆ ಇದು, ಕುಡಿಲಿಕ್ಕೆ ಆಗೋದಿಲ್ಲ. ಮೆತ್ತೆ ಗಂಜಿ ಅಂತೂ ಸೂಪರ್ ಆಗಿತ್ತು. ನಾನು ಕೂಡ ಸ್ವಲ್ಪ ಮದ್ದು ಕುಡಿದೆ. ನೀವು ಕೂಡ ಕುಡಿದ್ರಾ? ನಿಮ್ಮ ಸೈಡೆಲ್ಲ ಹೇಗೆ ಆಟಿ ಅಮಾವಾಸ್ಯೆದು ಮದ್ದು ಎಲ್ಲ ಕುಡಿತಾರ? ಕರಾವಳಿ ಸೈಡಲ್ಲಿ ಅಂತೂ ಇದು ಒಂದು ಕಂಪಲ್ಸರಿ ಹಾಗೇ ಉಂಟು ನಮ್ಮ ಸಂಸ್ಕೃತಿದು. ಮೆತ್ತೆ ಗಂಜಿ 2 ಮನೆಯಿಂದ ಬಂದದ್ದು ನೋಡಿ, ಒಂದು ಸ್ವಲ್ಪ ಮುಗಿತಿದೆ. ಸೂಪರ್ ಆಗಿತ್ತು. ಮತ್ತು ಈ ಮದ್ದಿನ ಜೊತೆ ಯಾಕೆ ಮೆತ್ತೆ ಗಂಜಿಯನ್ನು ಕೊಡ್ತಾರೆ ಅಂತ ಹೇಳಿದರೆ, ಈ ಮದ್ದು ಉಂಟಲ್ಲ ತುಂಬ ಉಷ್ಣ ಅಂತೆ. ಇವತ್ತು ಉಂಟಲ್ಲ, ಇದಕ್ಕೆ 1000ಕ್ಕಿಂತ ಹೆಚ್ಚು ಮದ್ದಿನ ಗುಣ ಈ ಮರಕ್ಕೆ ಬರ್ತದಂತೆ. ಅದಕ್ಕಾಗಿಯೇ ಅಮಾವಾಸ್ಯೆ ದಿನ ಇದನ್ನು ಕುಡಿಯೋದು. ಆಮೇಲೆ ಮೆತ್ತೆ ಗಂಜಿ ನಮ್ಮ ದೇಹ ಸ್ವಲ್ಪ ತಣ್ಣಗಾಗಲಿ ಅಂತ, ಉಷ್ಣ ಕಡಿಮೆ ಆಗಲಿ ಅಂತ ಮೆತ್ತೆ ಗಂಜಿಯನ್ನು ಕೊಡೋದು. ಬ್ರೇಕ್ಫಾಸ್ಟಿಗೆ ದೋಸೆ ಮಾಡುವ ಅಂತ ದೋಸೆದ್ದು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನು ಒಳ್ಳೆ ಒಂದು ದೋಸೆ ಮಾಡಬೇಕಿತ್ತು, ಸ್ವಲ್ಪ ಕಾವಲಿ ಕಾಯಲಿ ಅಂತ. ಹೊಸತ್ತು ಕಾವಲಿ ಅಲ್ಲ, ಬೇಗ ಒಳ್ಳೆಯದಾಗ್ತದೆ ಮರ ಇದರಲ್ಲಿ. ಇದಂತೂ ಕಾವಲಿ ನನಗೆ ತುಂಬ ಇಷ್ಟ ಆಯಿತು, ಒಳ್ಳೆಯದಾಗ್ತಾ ಉಂಟು. ಮತ್ತು ಸುರುಸುರುವಿಕೆ ಎಲ್ಲ ಕಾವಲಿ ಒಳ್ಳೇದು ಬರ್ತದೆ, ಆಮೇಲೆ ಅದಕ್ಕೆ ಎಂಥ ಶುರುವಾಗ್ತದೆ ಗೊತ್ತಿಲ್ಲ. ಮಗನಿಗೆ ಎದ್ದೇಳುವ ಮೊದಲು ಒಂದು 4 ಫ್ರೈ ಮಾಡಿ ಇಡ್ತೇನೆ ಅಂತ ಬೇಗ ಬೇಗ ಇಲ್ಲಿ ಮಾಡ್ತಾ ಇದ್ದೇನೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ದ. ಮಗನಿಗೆ ನಾನು ಹೆಚ್ಚಾಗಿ ರೈಸೇ ಕೊಡೋದು ಮಧ್ಯಾಹ್ನ. ಇವತ್ತೊಂದು ಪುಲಾವ್ ಮಾಡುವ ಅಂತ ಎಲ್ಲ ವೆಜಿಟೇಬಲನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇದು ಬಾಸ್ಮತಿ ರೈಸ್. ಇವತ್ತಂತೂ ಫಾರ್ ಎ ಚೇಂಜ್ ನಾನು ಕೆಲವೊಂದು ಸಲ ಮಾಡ್ತೇನೆ ಈ ಗೀ ರೈಸ್, ಜೀರಾ ರೈಸ್. ಹಾಗೆ ಈ ಲಾಸ್ಟ್ ವೀಕಲ್ಲಿಂದ ಯಾವುದೇ ರೈಸ್ ಐಟಮ್ ಮಾಡಿರಲಿಲ್ಲ. ಇವತ್ತೊಂದು ಮಾಡಿಬಿಡುವ ಅಂತ ರೆಡಿ ಮಾಡ್ತಾ ಇದ್ದೇನೆ. ಇನ್ನೊಂದು 2 ವಿಸಿಲ್ ಬಂದರೆ ಸಾಕು ಇದಕ್ಕೆ. ನೋಡಿ ಒಳ್ಳೆ ರೆಡಿಯಾಗಿದೆ. ಅದು ನಾನು ತೋರಿಸಿದ್ದಲ್ಲ ಮೊನ್ನೆ ಹೊಸದು ತಗೊಂಡದ್ದು, ಇದು ಫಸ್ಟ್ ಬೋಣಿ ಇದಕ್ಕೆ, ಕುಕ್ಕರಿಗೆ. ಬಾಯ್ ಬಾಯ್ ಬಾಯ್. ಇಲ್ಲಿ ನೋಡಿ ಎಕ್ಸಾಮ್ ಇದು ಪೇಪರ್ ಕೊಟ್ಟಿದ್ದಾರೆ ಮಕ್ಕಳಿಗೆ. ನಾವಿಲ್ಲಿ ಎಕ್ಸಾಮ್ ಇದು ಪೇಪರ್ ರೆಡಿ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ಮಕ್ಕಳು, ಎಕ್ಸಾಮಿಗೆ ಯಾರಿಗೆಯಾ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಯಾರಿಗೆ ಎಕ್ಸಾಮ್ ಅಂತ ಗೊತ್ತಾಗುದಿಲ್ಲಪ್ಪ. ಮೇಡಮ್ ಜಿ ಮೇಡಮ್ ಜಿ, ಇದು ವಿಡಿಯೋ ತೆಗಿಬಾರ್ದಂತೆ ನೋಡಿ. ಇದು ಬಾರಿ ಜೋರಾಗಿದ್ದಾಳೆ ಇವಳು. ಇವಳದ್ದು ವಿಡಿಯೋ ತೆಗಿಬಾರ್ದಂತೆ. ಇಲ್ಲಿಗೆ ಎಕ್ಸಾಮ್ ಇದ್ದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಇನ್ನು ನಾಡಿದ್ದು 20th ಎಕ್ಸಾಮ್ ಉಂಟಂತ. ಪೇಪರ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟರೆ ನಾವಿಲ್ಲಿ ಕೂತ್ಕೊಂಡಿದ್ದೇವೆ ಬರೀರಿ ಅಂತ. ಮಕ್ಕಳು ಒಳ್ಳೇದು ಮಾಡಿ ಆಡ್ತಾ ಇದ್ದಾರೆ. ಎಂತ ಹೇಳುದು ಈ ಮಕ್ಕಳಲ್ಲ. ಎಕ್ಸಾಮ್ ನನಗೆ ಮತ್ತು ನನ್ನ ಅತ್ತಿಗೆ ಎಕ್ಸಾಮ್, ಇವರಿಗೆ ಆಡಲಿಕ್ಕೆ ಆಯಿತಾ. ವಿಡಿಯೋ ತೆಗಿಬೇಡ ಅಂತ ಹೇಳ್ತಿದ್ದಾಳೆ ಇವಳು, ವಿಡಿಯೋ ತೆಗಿಬೇಡ ಅಂತ. ಇಬ್ಬರಿಗೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೇವೆ ಆಯಿತಾ. ಇಲ್ಲಿ ಎಲ್ಲ ನಮಗೆ ಡೆಮೋ ಮಾಡಿ ತೋರಿಸೋದು ಯಾವುದೆಲ್ಲ ಡ್ಯಾನ್ಸ್ ಕಲಿಸಿದ್ದಾರೆ ಅಂತ. ಇದು ಇಂಡಿಪೆಂಡೆನ್ಸ್ ಡೇಗೆ ಯಾವುದಾ ಡ್ಯಾನ್ಸ್ ಕಲಿಸಿದ್ದಾರೆ, ಸಾಂಗ್ ಹಾಕಿ ಇದೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮಗೆ ಶಾಲೆಯಲ್ಲಿ ಇದು ಕಲಿಸಿದ್ದಾರೆ ಅದು ಕಲಿಸಿದ್ದಾರೆ ಅಂತ ನೋಡಿ. ಇಲ್ಲಿ ನೋಡಿ ಅಂತೆ, ಚಿಕ್ಕ 5 ವರ್ಷದ ಮಗು ತೊಟ್ಟಿಲಲ್ಲಿ ಮಲಗಿದೆ. ಅವನಿಗೆ ತೊಟ್ಟಿಲಲ್ಲಿ ಮಲಗಲಿಕ್ಕೆ ಆಸೆ ಆಗ್ತದಂತೆ. ನನಗೆ ಇವನದು ಇದು ನೋಡುವಾಗ ನೆನಪು ಬರ್ತಾ ಉಂಟು. ತೊಟ್ಟಿಲಲ್ಲಿ ಇವನಿಗೆ ನಾನು ಮಲಗಿಸಲೇ ಇಲ್ಲ. ಅಂದರೆ ಸ್ವಲ್ಪ ಗುಂಡಾಗಿದ್ದ. ಒಂದು ಸಲ ತೊಟ್ಟಿಲಿಂದ ಕೆಳಗೆ ಬಿದ್ದದ್ದು, 2-3 ಸಲ ಹಾಗೆ ತೊಟ್ಟಿಲಿಂದ ಒಂದು ಸೈಡಾಗಿ ಬಿದ್ದದ್ದು. ಆಮೇಲಿಂದ ನಾನು ತೊಟ್ಟಿಲಲ್ಲಿ ಇಡಲೇ ಇಲ್ಲ. ಹೀಗೆ ಈಗ ಎಲ್ಲ ಬಟ್ಟೆಯಲ್ಲಿ ಹೀಗೆ ಕಟ್ಟಿ ನನಗೆ ಇದರಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳೋದು. ತೊಟ್ಟಿಲಲ್ಲಿ ಈಗ ಕೂತ್ಕೊಳ್ಳುವ ಆಸೆ ಆಗಿದೆ ಇವನಿಗೆ. ಮಕ್ಕಳು ದೊಡ್ಡವರಾಗ್ತಾ ಇದ್ದ ಹಾಗೆ ಅವರಿಗೆ ಇನ್ನೂ ಕೂಡ ಸಣ್ಣ ಆಗಲಿಕ್ಕೆ ಆಸೆ ಆಗ್ತದೆ. ನೋಡಿ ಹೇಗೆ ಖುಷಿಯಾಗಿದ್ದಾರೆ ಲಾಲಿಪಾಪ್ನಿಂದ. ಮಣ್ಣಿನ ಮಗ, ಚಪ್ಪಲಿಲ್ಲ ಎಂತ ಇಲ್ಲ.
ಇದರಲ್ಲಿ ಎಂತ ಕೆಲಸ ಬಾಯಿ ಜಾಗೃತಿಕರ. ಹಾ ಎಂತದು ಮಾಡುದಾ ನೀನು? ಎಂತದು ಮಾಡುದು? ಆ ನೀರಲ್ಲಿ ಆಡ್ಲಿಕ್ಕಿಲ್ಲ. ಎಂತ ಆಡ್ತಿ? ಇವತ್ತು ಸ್ವಲ್ಪ ಮಳೆ ಇಲ್ಲ ಅಲ್ಲ, ಅದಕ್ಕಾಗಿ ನೋಡಿ ಇಲ್ಲಿ ಬಂದಿದ್ದೇವೆ. ಒಳ್ಳೆ ಪ್ಲೇಸ್. ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ನೋಡಿ ಅವರಿಗೆ ಇದರಲ್ಲೇ ಆಟ. ನನಗೆ ಉಂಟಲ್ಲ ಒಂದೇ ಕೆಲಸ, ಪೇಟೆಗೆಲ್ಲ ಹೋದರೆ ಒಂದು JCB ಟಿಪ್ಪರ್ ಇದೇ ಆಯಿತು, ಟ್ರ್ಯಾಕ್ಟರ್ ಇದೆ. ಇದರ ಜೊತೆಗೆ ಉಂಟಲ್ಲ ನನಗೆ ಇದು, ನೀವು ಅನಿಸ್ಬೋದು ಇಷ್ಟಿಷ್ಟು ಚಿಕ್ಕವನಿಗೆ ಎಂತಕ್ಕೆ ಇದು ಕೊಟ್ಟಿದ್ದೇನೆ ಅಂತ, ಆದರೆ ಕೇಳುವುದಿಲ್ಲ. ಮತ್ತು ಎಂಥದ್ದು ಆಟದ್ದು ಎಲ್ಲ ಬೇಡ ಅವನಿಗೆ ಇದೇ ಮಣ್ಣು ತೆಗೆಯುವುದು, ಇದೇ ಕೆಲಸ. ಯಾವಾಗಲೂ ಸಂಜೆ ಮಳೆ ಬರ್ತಾ ಇತ್ತು, ಆದರೆ ಇವತ್ತು ಸಂಜೆ ಮಳೆ ಇಲ್ಲ. ಆದ್ರಿಂದ ಒಳ್ಳೆದಾಯಿತು ನಮಗೆ ಇಲ್ಲಿ ಸ್ವಲ್ಪ ಹೊರಗಡೆ ಬರಲಿಕ್ಕೆ. ಓಕೆ, ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇನ್ನು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗುವ. ಓಕೆ, ಟೇಕ್ ಕೇರ್, ಬೈ ಬಾಯ್. ಬಾಯ್ ಸಂಪುತ ಸಿಯಾನ್.